ನೋಡಿ ನಾನು ಹೋಲಿ ಆಡಲ್ಲ ಅಂದ್ರೆ ಕೂಡ ನಾನು ಚೆನ್ನಾಗಿ ಹೋಲಿ ಮಾಡಾಕಿದ್ದಾರೆ ನಮ್ಮ ಅಣ್ಣ ಮತ್ತು ಇಬ್ಬರು ಅಣ್ಣಂದ್ರೆ ಆಗಬೇಕು. 3 ಸತಿ ಮೂವರು ನನ್ನ ಮಕ್ಕಕ್ಕೆ ಉಜ್ಜಿ ಫಸ್ಟು ನನಗೆ ಮಾವನೂ ಆಗಬೇಕು ಅಂಡ್ ಮೈದಾ ಕೂಡ ಹಾಕಬೇಕು. ನಾನು ಅಣ್ಣ ಅಂತಲೇ ಕರೆಯೋದು. ಅವರು ಹಚ್ಚಿದ್ರು. ಅವ್ರು ಹಚ್ಚಿದಾದ್ಮೇಲೆ ಇನ್ನೊಬ್ಬರು ಬಂದರು, ಮುನ್ರಾಜಣ್ಣ ಅಂತ, ಅವ್ರು ಹಚ್ಚಿದ್ರು. ಮುಖ 2 ಸತಿನೂ ತೊಳೆದಿದ್ದೆ. ಇದೇ ಡ್ರೆಸ್ಸಲ್ಲಿ ಹೊಸ ಡ್ರೆಸ್ ಹಾಳಾಗೋಯ್ತು ಅಂತ ಹೇಳಿದ್ರೂ ಕೇಳಲಿಲ್ಲ. ಫುಲ್ಲು ನನ್ನ ಮುಖ ಫುಲ್ಲು ಮಾಡಿ ವೀಡಿಯೋ ಮಾಡ್ಕೊಂಡು ವೀಡಿಯೋ ಹಾಕೋ ಅಂತ ಹೇಳ್ಬಿಟ್ಟು ಹೋದ್ರಿಬ್ರು. ಸೊ ಇವಾಗ ಬಟ್ಟೆ ವಾಶ್ ಮಾಡ್ಕೊಂಡು ಕೂತಿದ್ರೆ, ಇಲ್ಲ ಬಾ ನಿನಗೆ ನಾನು ಮುಖ ತೊಳಿಬೇಕು, ತಲೆ ತೊಳಿಬೇಕು, ಎದ್ದೇಳು ಅಂತ ಹೇಳಿಬಿಟ್ಟು ನನ್ನ ಸೈಡಿಗೆ ಕಳಿಸಿ ಕೂತಿದ್ರೆ ನಮ್ಮ ಅಣ್ಣ ಬಂದು ಫುಲ್ ನನ್ನ ಹೇರೆಲ್ಲ ಮಾಡಿಬಿಟ್ಟಿದ್ದಾನೆ. ನನ್ನ ಅವತಾರ ನೋಡಿ. ಇವತ್ತು ಬಟ್ಟೆ ವಾಶ್ ಮಾಡೋದಿದೆ ಆ್ಯಂಡ್ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟೋರೇಜ್ ಪ್ರಾಬ್ಲಮ್ನಿಂದ ಏನೋ ಡಿಲೀಟ್ ಮಾಡೋಕ್ಕೆ ಹೋಗಿ ವೀಡಿಯೋಸು ಟೋಟಲ್ ಡಿಲೀಟ್ ಮಾಡಾಕಿದ್ದೀನಿ ವೀಡಿಯೋಸ್ನ. ಸೊ ಇಲ್ಲ ವೀಡಿಯೋಸು. ಸೊ ಅದಕ್ಕೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. 4 o'clock ಆಗಿದೆ. ಬಟ್ಟೆ ವಾಶ್ ಮಾಡಬೇಕು. ಅಡುಗೆ ಮಾಡಲಿಲ್ಲ. ನೈಟ್ ಒಂದೇ ಸತಿ ಅಡುಗೆ ಮಾಡೋಣ ಅಂತ. ಸೊ ದೇವ್ರ ಸಾಮಾನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ರೆ ಬೇಡ ಮಂಗಳವಾರ ಒಂದು ಪೂಜೆ ಮಾಡೋದಿದೆ. ಮುನೇಶ್ವರಗೆ ಯುಗಾದಿ ಹಬ್ಬಕ್ಕೂ ಮುಂಚೆ ಕೋಳಿ ಕೊಯ್ದು ಪೂಜೆ ಮಾಡೋದಿದೆ. ಸೊ ದೇವ್ರ ಫೋಟೋ ಎಲ್ಲ ಒರೆಸಿಟ್ಟಿದ್ದೀನಲ್ಲ, ಅದಕ್ಕೇ ನಾಳೆ ಸೋಮವಾರ ಕ್ಲೀನ್ ಮಾಡಿ ಇಟ್ಬಿಟ್ರೆ ಮಂಗಳವಾರಕ್ಕೆ ಅದೇ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇನ್ನು ಮನೇಲಿ ಯಾರನ್ನೂ ಕೇಳಿಬಿಟ್ಟು ಅದನ್ನ ಡಿಸೈಡ್ ಮಾಡೋಣ ಅಂತ. ಸೊ ಇನ್ನು ಇವತ್ತು ಕೂಡ ನಾನು ಫುಲ್ಲು ನನ್ನ ತಲೆಗೆ ಸ್ನಾನ ಮಾಡಿಲ್ಲ ಅಂದರೆ ಮತ್ತೆ ನೀನು ಎಷ್ಟು ಸತಿ ಮುಖ ವಾಶ್ ಮಾಡ್ತೀಯಾ, ಎಷ್ಟು ಸತಿ ಸ್ನಾನ ಮಾಡ್ತೀಯ, ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸ್ನಾನಕ್ಕೆ ಹೋಗ್ದಿರ ನನಗೆ ಪಿಂಪಲ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಈ ಅಲರ್ಜಿ ಆಗಿಬಿಡುತ್ತೆ ಕಲ್ಲರು. ಸೊ ಅದಕ್ಕೆ ನಾನು ಮಾತ್ರ ಮುಖ ಮಾತ್ರ ತೊಳೆದು ಇಟ್ಕೊಂಡಿದ್ದೀನಿ. ಆದರೂ ಬಿಡ್ತಾಯಿಲ್ಲ. ನನ್ನ ಫುಲ್ಲು ರೂಪಿ ಥರ ಮಾಡಿ ನನ್ನ ಕೂರಿಸ್ತಾ ಇದ್ದಾರೆ ಒಂದು ಸೈಡಿಗೆ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಬಟ್ಟೆ ವಾಶ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನೆನೆಸಿಟ್ಟಿದ್ದೀನಿ. ಬಟ್ಟೆ ವಾಶ್ ಮಾಡಬೇಕು. ಬಟ್ಟೆ ವಾಶ್ ಮಾಡಿ ಆಚೆ ತೊಳಿಬೇಕು. ಆಚೆ ತೊಳೆದು ನೆಕ್ಸ್ಟು ನೈಟ್ಗೆ ಏನಿದೆ ಅದು ಅಡುಗೆ ಮಾಡ್ಕೊಳ್ಳೋಣ. ಸೊ ಇವತ್ತು ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಕಂಟಿನ್ಯೂ ಮಾಡೋಣ.
ಇವತ್ತಿನ ವಿಡಿಯೋ ನಾನು ಮಧ್ಯಾಹ್ನ ಅಂದರೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೆ. ನನ್ನ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ನಿಂದ ಏನಾಯಿತು ಅಂದರೆ ಅದು ಅಷ್ಟು ಡಿಲೀಟ್ ಮಾಡಿಬಿಟ್ಟೆ ನಾನೇನೆ. ಸೊ ಅದು ಇರುತ್ತೆ ಅಂತ ಅಂದ್ಕೊಂಡು ನಾನು ಲಾಸ್ಟ್ ಟೈಮ್ ಕೂಡ ಒಂದು ವ್ಲಾಗಲ್ಲಿ ಇದೇ ಥರ ಮಾಡಿದ್ದೆ. ಸೊ ಇವತ್ತು ಕೂಡ ಸೇಮ್ ಪ್ರಾಬ್ಲಮ್ ಆಯಿತು ನನಗೆ. ಸೊ ಡಿಲೀಟ್ ಮಾಡಿದ್ಮೇಲೆ ಏನಾಯಿತು, 4:30 ಸ್ಟಾರ್ಟ್ ಮಾಡಿದೆ. ಅಂದರೆ ಫುಲ್ಲು ಕಲರ್ ಮಾಡಿಬಿಟ್ಟಿದ್ರು ನನ್ನ ಇವತ್ತು. ಆಮೇಲೆ ಬಟ್ಟೆ ಒಂದು ವಾಶ್ ಮಾಡಿದೆ, ಅಷ್ಟೇ ನನ್ನ ಕೈಯಲ್ಲಾಗಿದ್ದು. ಮತ್ತು ಅಡುಗೆ ಮಾಡಿದೆ. ಸೊ ಅಡುಗೆ ಮಾಡೋದನ್ನೆಲ್ಲ ನನ್ನ ಕೈಯಲ್ಲಿ ತೋರ್ಸೋಕ್ಕಾಗಲಿಲ್ಲ. ಇನ್ನು ಬಟ್ಟೆ ಒಣಗಾಕಿಲ್ಲ. ಬಟ್ಟೆ ಒಣಗಾಕ್ಬಿಟ್ಟು ಇವಾಗ ಮಲಗಿದ್ರೆ ಬೆಳಗ್ಗೆಗೆ ಎದ್ದು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆ ಉಜ್ಜೋದೇ ಬೆಳಗ್ಗೆಗೆ ಉಜ್ತೀನಿ. ಇವಾಗ ನನಗೆ ಆಗೋದಿಲ್ಲ. ತುಂಬ ನೆನ್ನೆ ಅಂದರೆ ತುಂಬ ಓಡಾಡಿದ್ದು, ಆಮೇಲೆ ಗಾಡಿ ತಳ್ಳಿದ್ದು ಕೆಲಸ ಆಯ್ತಲ್ಲ. ಇವತ್ತು ತುಂಬ ಅಂದರೆ ತುಂಬ ನನ್ನ ಕೈಲಿ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ. ನನಗೆ ಇವಾಗೂ ಕೂಡ ತುಂಬ ಟಯರ್ಡ್ ಆಗ್ತಿದೆ. ಬಿಟ್ಟರೆ ಮಲಗೋಣ ಅನ್ನಿಸ್ತಿದೆ. ಸೊ ತಲೆಗೆ ಸ್ನಾನ ಮಾಡೋದು ಬೇಡ ಅಂತ ಹೇಳಿ ತಲೆಗೆ ಎಣ್ಣೆ ಇಟ್ಟಿದ್ದೆ. ನಾನು ಆವಾಗಲೇ ನನ್ನ ಫುಲ್ಲು ಕಲರ್ ಮಾಡಿಬಿಟ್ಟಿದ್ರು ಎಲ್ಲರೂ ಸೇರಿಕೊಂಡು. ನನ್ನ ಕೈ ಕೂಡ ಎಷ್ಟು ಕಲರ್ ಇದೆ. ಸೊ ಫುಲ್ಲು ನನ್ನ ಕಲರ್ ಅಂದರೆ ಹಿಂಗಾಗ್ಬಿಟ್ಟಿದ್ನಂದರೆ ನಾನು ಹೇಳಿ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದೆಲ್ಲ ಫುಲ್ಲು ಕಲ್ಲರು, ತಲೆ ಎಲ್ಲ ಕಲ್ಲರು, ತಲೆ ಫುಲ್ಲು ಅಂಟಂಟಾಗ್ಬಿಟ್ಟಿತ್ತು. ಆಮೇಲೆ ತಲೆ 2 ಶಾಂಪು ಹಾಕಿ ಶಾಂಪು ಸಾಕಾಗಲಿಲ್ಲ ಅಂತ ಹೇಳಿ 1 ಪ್ಯಾಕೆಟ್ ಸೀಗೆಕಾಯಿ ಹಾಕಿ ಉಜ್ಜಿದೆ. ಆದರೂ ತಲೆ ಇನ್ನೂ ಒಂಥರ ಇದನ್ನು ಅಂತ ನನಗಂತೂ ನಾಳೆ ಇನ್ನೊಂದು ಸತಿ ಇಲ್ಲ ಸೋಮವಾರ ನೀಟಾಗಿ ತಲೆಗೆ ಸ್ನಾನ ಮಾಡಿ ತಲೆ ಬಚ್ಚಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇನ್ನು ಅಡುಗೆ ಏನಪ್ಪ ಮಾಡಿದೆ ಅಂದರೆ ಹೆಸರುಬೇಳೆ ಸಾರು, ನುಗ್ಗೆಕಾಯಿ ಹಾಕಿ ಹೆಸರುಬೇಳೆ ಸಾರು ಮಾಡಿದೆ. ಮುದ್ದೆ ಮಾಡಿದೆ, ಅನ್ನ ಮಾಡಿದೆ, ಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ರು, ಬೀನ್ಸು, ಚಿಕ್ಕಡಿಕಾಯಿ ಎಲ್ಲ ಅದು ಸೇರಿಸಿ ಪಲ್ಯ ಮಾಡಿದೆ. ಆ ಊಟಗಳು ಎಲ್ಲರದು ತಿಂದಿದ್ದಾಯಿತು. ನಾನು ಪಲ್ಯ ಮಾತ್ರ ತಿಂದೆ, ನನಗೆ ಊಟ ಬೇಡ ಅಂತ. ಸೊ ಏನಾದರೂ ಬೇಕು ಅಂದರೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ತಿಂದ್ಬಿಟ್ಟು ಮಲಗೋದೇನೆ. ಇನ್ನು ಬಟ್ಟೆ ಒಣಗಾಕಬೇಕು, ಮೇಲೆ ಹೋಗಿ ಒಣಗಾಕಬೇಕು. ಯಜಮಾನ್ರನ್ನ ಕರಿತಾ ಇದ್ದೀನಿ. ಸೊ ಅವ್ರು ಬಂದಿಲ್ಲ ಅಂದರೆ ನಾನು ಕೂಡ ಹಾಗೆ ಮಲಗಿ ಅದನ್ನ ಬೆಳಗ್ಗೆಗೆ ಎದ್ದು ಒಣಗಾಕೋಣ ಅಂತ ಅನ್ಕೋತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದರೆ ಹೆಣ್ಣು ಮಕ್ಕಳಿಗೆ ಗೌರವ ತವ್ರ ಮನೆಯಿಂದ ಸಿಗುತ್ತೆ, ಗಂಡನ ಮನೆಯಲ್ಲಿ ಸಿಗಲ್ಲ ಅಂತ ಕೆಲವರು ಅನ್ಕೋತಾರೆ. ಬಟ್ ಹೆಣ್ಮಕ್ಳನ್ನ ಯಾವುದಕ್ಕೂ ಮುಂದೆ ಬಿಡದೆ ಒಳಗಡೆ ತವ್ರ ಮನೇಲಿ ಕಟ್ಟಾಕೊಳ್ಳೋದಿಲ್ಲ, ಗಂಡನ ಮನೇಲಿ ಮಾತ್ರ ಕಟ್ಟಾಕೊಳ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಗಂಡು ಅನ್ನೋದೇ ಒಂದು ದೊಡ್ಡ ಒಂದು ಆಯುಧ ಅಂತಲೇ ಹೇಳ್ಬೋದು, ಅಸ್ತ್ರ ಅಂತ ಹೇಳ್ಬೋದು, ಏನು ಬೇಕಾದರೂ ಹೇಳ್ಬೋದು. ಒಂದು ಗಂಡು ಮಗ ಓಡಾಡ್ದಂಗೆ ಹೆಣ್ಮಗು ಓಡಾಡೋಕ್ಕಾಗೋದಿಲ್ಲ. ಒಂದು ಗಂಡು ಎಲ್ಲೇ ಬೇಕಾದರೂ ಎಷ್ಟೊತ್ತಿನಲ್ಲಿ ಬೇಕಾದರೂ ಸುತ್ಕೊಂಬರ್ತಾನೆ, ಒಂದು ಹೆಣ್ಣು ಸುತ್ಕೊಂಬರೋಕ್ಕಾಗೋದಿಲ್ಲ ಅಂತ ಹೇಳಿ ಕೆಲವೊಂದು ಎಲ್ಲ ಥರನೂ ಒಂದು ಮಾತುಗಳು ಹರಿದಾಡ್ತಾ ಇರುತ್ತೆ. ಹಂಗೆ ನೋಡೋಕ್ಕೋದ್ರೆ ಗಂಡಕ್ಕಿಂತ ಹೆಣ್ಣು ಸರಿ ಸಮಾನವಾಗಿ ಓಡಾಡೋದಾಗಿರ್ಬೋದು,
ಗಂಡಗಿನ ಹೆಣ್ಣು ಯಾವಾಗಲೂ 1-2% ಜಾಸ್ತಿ ಶಕ್ತಿಶಾಲಿಯಾಗಿರ್ತಾಳೆ. ಗಂಡಿಗಿಂತ ಹೆಣ್ಣು ಎಲ್ಲ ಕಡೆ ನಾನಿದ್ದೀನಿ, ನಾನು ಒಂದು ಹಾಸ್ಪಿಟಲಲ್ಲಾಗಿರ್ಬೋದು, ಒಂದು ಕಷ್ಟದಲ್ಲಾಗಿರ್ಬೋದು, ಒಂದು ಸುಖ ಯಾರಿಗೇ ಆಗಿರಲಿ ನೋಡಿ, ನಿಮಗೆ ಅನುಭವ ಆಗಿರುತ್ತೆ ಕೆಲವ್ರಿಗೆ. ಒಂದು ಹೆಣ್ಣು ಜೊತೆ ಇದ್ದಾಳೆ ಅಂದರೆ ಗಂಡನಿಗೆ ಧೈರ್ಯ ಹೇಳ್ತಾಳೆ, ಅಪ್ಪ ಅಮ್ಮನಿಗೆ ಧೈರ್ಯ ಹೇಳ್ತಾಳೆ, ತಮ್ಮನಿಗೆ ಧೈರ್ಯ ಹೇಳ್ತಾಳೆ, ಜೊತೆಲಿರೋ ಫ್ರೆಂಡ್ಸಿಗೆ ಧೈರ್ಯ ಹೇಳ್ತಾಳೆ, ಪ್ರತಿ ಒಬ್ಬರಿಗೂ ಮಕ್ಕಳಿಗೆ ಕೂಡ ಧೈರ್ಯ ಹೇಳ್ತಾಳೆ. ನಾನಿದ್ದೀನಿ, ನೀನು ಏನೇ ಮಾಡ್ಕೋಬ, ನಾನಿದ್ದೀನಿ, ನಾನು ಅದನ್ನು ಫೇಸ್ ಮಾಡ್ತೀನಿ. ಇದೊಂದು ಮಾತು ಸಾಕಲ್ವಾ? ಸೊ ಅದಕ್ಕೆ ಯಾವಾಗ್ಲೂ ತಾಯಿನ ದೇವ್ರ ಥರ ಪೂಜಿಸೋದು. ಹೆತ್ತು ಹೊತ್ತು ಮಕ್ಕಳನ್ನ ಸಾಕೋದು ಒಬ್ಬ ತಾಯಿ ಆದರೆ, ಆ ಪ್ರೀತಿ ವಿಶ್ವಾಸ ಕಾಳಜಿ ಕೊಟ್ಟು ಸಾಕೋ ತಾಯಿನೇ ಅಕ್ಕನೋ ಅಮ್ಮನೋ ತಂಗಿನೋ ಆಗಿರ್ತಾರೆ. ಸೊ ಹೆತ್ರೇ ಅಮ್ಮ ಆಗಬೇಕು ಅಂತ ಏನಿಲ್ಲ, ಸಾಕಿದ್ರೇ ಅವ್ರ ಜೊತೆ ಇದ್ರೇ ಅಮ್ಮ ಆಗಬೇಕು ಅಂತ ಏನಿಲ್ಲ. ಸೊ ಇದನ್ನು ಇಲ್ಲಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೆಣ್ಮಕ್ಳು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಹೆಣ್ಣುಮಕ್ಕಳು ಯಾವತ್ತೂ ರಥ ಅದೃಷ್ಟವಂತರು ಅಲ್ಲ. ಹಾಗೆ ಏನು ಹೇಳ್ತಾರೆ, ಒಂದು ವಸ್ತುನ ತೂಗಿ ಹಿಡ್ಕೊಂಡು ಸರಿ ಸಮವಾಗಿ ತೂಗಿಸ್ಕೊಂಡು ಹೋಗುವಂಥ ಒಂದು ವ್ಯಕ್ತಿ ಹೆಣ್ಣದಾಗಿರುತ್ತೆ. ಇಷ್ಟೇ ಕೆಲಸ. ಆಮೇಲೆ ಹೆಣ್ಮಕ್ಳನ್ನ ಯಾವತ್ತೂ ಅಷ್ಟೇ ಕೀಳಾಗಿ ನೋಡಬೇಡಿ. ಹೆಣ್ಮಕ್ಳ ಕೈಯಲ್ಲಿ ಆಗದೆ ಇರೋವಂಥದ್ದು ಏನೂ ಇಲ್ಲ, ಎಲ್ಲನೂ ಮಾಡ್ತಾರೆ ಹೆಣ್ಮಕ್ಳು ಅಂತ ಹೇಳ್ತೀನಿ ನಾನು. ಯಾಕಪ್ಪ ಅಂದರೆ, ನಾನು ಕೂಡ ಒಬ್ಬ ಮನೆ ಹೆಣ್ಮಗಳಾಗಿ ನಾನು ಒಂದು ಮನೆ ಹೆಣ್ಮಗು ಆಗಿರಬೇಕಾದ್ರೆ ನನಗೆ ಯಾವುದೇ ರೀತಿ ಎಲ್ಲೇ ನನಗೆ ತುಂಬ ಇಷ್ಟ ಎಲ್ಲಾದರೂ ಹೋಗಬೇಕು ಅಂದರೆ ಒಂದು ಮಾರ್ಕೆಟ್ಗೆ ಹೋಗ್ತಿದ್ದಾರೆ, ನಮ್ಮದು ರೇಷ್ಮೆ ಹುಳ ಎಲ್ಲ ಮೇಯಿಸ್ತಿದ್ದಾರೆ. ಆ ಮಾರ್ಕೆಟ್ಗೆ ನನ್ನ ತಮ್ಮನ ಕರ್ಕೊಂಡು ಹೋಗ್ತಿದ್ರು ನಮ್ಮಪ್ಪ. ಆಗ ನಾನು ಹೋಗಬೇಕು ಅಂತ ಕೇಳಿದ್ರೆ ನಮ್ಮಪ್ಪ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಬಟ್ ಆಗ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಸೊ ನಾನು ಅವನು ಚಿಕ್ಕವನು, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ, ಅವನಿಗೆ ಜವಾಬ್ದಾರಿ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ರು ಅಂತ. ಆಮೇಲೆ ದೊಡ್ಡವಳಾಗ್ತಾ ನೀನು ಹೆಣ್ಣು ಮಗು, ಮನೇಲಿರೋ ಕೆಲಸ ಕಲ್ತ್ಕೋಬೇಕು ಅಂತ ಕೆಲವರು ನೋಡ್ತಾರೆ. ಬಟ್ ನಾನು ಹೇಳೋದೇನೆಂದರೆ, ಹೆಣ್ಮಕ್ಳಿಗೆ ಮನೆ ಇರೋ ಕೆಲಸ ಎಷ್ಟು ಇಂಪಾರ್ಟೆಂಟೋ ಆಚಿನ ಜವಾಬ್ದಾರಿನೂ ಸ್ವಲ್ಪ ಕಲಿಸ್ಕೊಟ್ಟಿರಬೇಕು. ಸೊ ಬೈ ಗಾಡ್ ಗ್ರೇಸ್ ಅನಿಸುತ್ತೆ ನನಗೆ ಆಚಿನ ಪ್ರಪಂಚದ ಸ್ವಲ್ಪ ಜ್ಞಾನ ಕೂಡ ಬಂದಿದೆ. ಸೊ ನನಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಇದಾದಾಗ ಇನ್ವಾಲ್ವ್ ಆದಾಗ ಅದನ್ನು ಹೇಗಿದು ಮಾಡ್ಕೋಬೇಕು ಅಂತ. ಸೊ ಹೋಟೆಲಲ್ಲಿ ನನಗೆ ಏನೂ ಗೊತ್ತಿರಲಿಲ್ಲ, ಅದು ಕಲ್ತ್ಕೊಂಡೆ. ಸೊ ಮನೆಗೆ ಕೂಡ ಸಾಮಾನು ಐಟಮ್ ಹಾಕೋದಕ್ಕೆ ನನಗೆ ಬರ್ತಿರಲಿಲ್ಲ, ಅದು ಕಲಿತೆ. ಬಟ್ ನಾನು ಎಷ್ಟು ಸ್ಟ್ರಾಂಗ್ ಆದೆ ಅಂದರೆ, ಸೊ ಇವಳ ಕೈಯಲ್ಲಿ ಏನೂ ಆಗಲ್ಲ ಅಂತ ನನ್ನ ಹೇಳಿಸ್ತವ್ರು ಕೂಡ, ಎಲ್ಲಿದೆಯಾ ನೀನು ಅಂದಾಗ, ಎನಿ ಟೈಮ್ ನಾನು ಆಚೆ ಇದ್ದೀನಿ, ನಾನು ಇಂಥ ಐಟಮ್ ಹಾಕ್ತಿದ್ದೀನಿ, ನಾನು ಇಲ್ಲಿದ್ದೀನಿ ಅಂದಾಗ ಅವ್ರಿಗೆ ಒಂಥರ ಶೇಮ್ ಆದಂಗೆ ಆಗ್ಬೇಕು. ನಾವು ಇವಳನ್ನ ಏನಕ್ಕೂ ತರವಿಲ್ದವಳು ಅಂತ ಅಂದ್ಕೊಂಡ್ವಿ. ಇವತ್ತು ಇವಳು ತುಂಬಾ ಚೆನ್ನಾಗಿ ಎಲ್ಲನೂ ಮೇಂಟೈನ್ ಮಾಡ್ತಿದ್ದಾಳೆ ಅಂತ. ಸೊ ಅದನ್ನು ಯಾರು ಕಲಿಸ್ಕೊಡೋದಿಲ್ವ, ಹೆಣ್ಮಕ್ಳ ಒಂದು ಇದಂತ ಬಂದಾಗ ಅದನ್ನು ನೋಡಿ ಕಲ್ತ್ಕೊತಾರೆ. ಸೊ ಇಷ್ಟು ನಾನು ಹೇಳಬೇಕಿತ್ತು. ಯಾಕಪ್ಪ ಅಂದರೆ, ಸುಮಾರು ಜನ ಹೆಣ್ಮಕ್ಳಿಗೆ ಮನೆಯಿಂದ ಆಚೆ ಕಳಿಸೋದಿಲ್ಲ. ಸೊ ನೀನು ಮನೇಲೇ ಇರುವಂಥ ಒಂದು ಗಂಡು ಮಗು ಏನಾದರೂ ಮನೇಲಿ ಇದ್ಬಿಟ್ರೆ, ಆ ಗಂಡು ಮಗುಗಿರೋಷ್ಟು ವ್ಯಾಲ್ಯೂ ಬೇರೆ ಇರೋ ಹೆಣ್ಮಕ್ಳಿಗೆ ವ್ಯಾಲ್ಯೂ ಇರೋದಿಲ್ಲ. ಸೊ ಇದು ನಾನು ಕೂಡ ಈ ಫೇಸ್ ಮಾಡಿದ್ದೀನಿ. ಆ್ಯಂಡ್ ಸುಮಾರು ಜನಕ್ಕೆ ಇದು ಅನುಭವ ಆಗ್ತಾ ಇರುತ್ತೆ. ಇನ್ನೊಂದೇನಂದರೆ, ಲಾಸ್ಟ್ ಟೈಮ್ ಹೇಳ್ದಂಗೆ ತಮ್ಮ ಬಂದು ಮದುವೆ ಸಾಲ ಕೇಳ್ತಿದ್ದಾನೆ ಅಂತ ಅಮ್ಮಂಗೆ ಕಾಲ್ ಮಾಡಿದ್ದೆ. ಅವರು ನಿನ್ನೆ ಬಂದು ನಾನು ಬ್ಯುಸಿ ಇದ್ದೀನಿ, ಇವಾಗ ಮಾತಾಡೋಕ್ಕಾಗಲ್ಲ ಅಂತ ಕಾಲ್ ಇಟ್ಟಿದ್ರು. ಸೊ ಇವತ್ತು ಕಾಲ್ ಮಾಡಿದ್ದಕ್ಕೆ ಅವರು ನನ್ನ ಫುಲ್ಲು ಟೋಟಲ್ ಇಗ್ನೋರೇ ಮಾಡಿಬಿಟ್ರು. ಸೊ ಸ್ವಲ್ಪ ಬೇಜಾರಾಯಿತು. ಮಗನ ಕಡೆನೇ ಸಪೋರ್ಟ್ ಮಾಡ್ತಾರೆ ಅಂದರೆ, ಬಟ್ ಐ ಹೋಪ್ ಅದೆಲ್ಲನೂ ನನಗೆ ಒಳ್ಳೆಯದೇನೆ. ಸೊ ಗೊತ್ತಾಗ್ತಿದೆ ಯಾರ್ಯಾರು ಏನೇನು ಹೇಗೆ ಅನ್ನೋದು ಒಂದೊಂದೇ ಮುಂದೆ ಗೊತ್ತಾಗುತ್ತೆ. ಇನ್ನು ಮುಂದೆ ಕೂಡ ನಾನು ಕೂಡ ಇಷ್ಟೇ ಸ್ಟ್ರಾಂಗಾಗಿರ್ತೀನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೆಚ್ಚು ವ್ಲಾಗ್ಸ್ನ ನೋಡಿ ನನಗೆ ಅಷ್ಟು ಬೇಗ
ಯೂಟ್ಯೂಬ್ ಮೋನೋ ಆನ್ ಆಗಿದೆ, ದುಡ್ಡು ಬರೋ ಥರ ಆಗಲಿ ಅಂತ ಕೇಳ್ಕೊತಾ ಇದ್ದೆ. ನನಗೆ ಮಾತಾಡೋಕೆ ಕೂಡ ಆಗ್ತಿಲ್ಲ, ಕಣ್ಣು ವಿಪರೀತ ನಿದ್ದೆ ಬರೋಂಗೆ ಆಗ್ತಿದೆ. ಸೊ ಬಿಟ್ಟರೆ ನಾನು ಹೀಗೆ ನಿದ್ದೆ ಕೂಡ ಹೋಗ್ಬಿಡ್ತೀನಿ, ನನ್ನ ಕೈಲಿಂದ ಮಾತಾಡೋಕ್ಕಾಗ್ತಿಲ್ಲ. ಕಂಟಿನ್ಯೂಸ್ ನಾಳೆ ಕೂಡ ವ್ಲಾಗ್ ಇರುತ್ತೆ. ನಾಳೆ ಕೂಡ ವ್ಲಾಗಲ್ಲಿ ನಾನು ಏನೇನಾಯಿತು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊಳ್ತಾ, ಕೆಲವೊಂದು ಟಿಪ್ಸ್ ಕೊಡ್ತಾ, ಹೆಣ್ಮಕ್ಳನ್ನ ಯಾರೆಲ್ಲ ಹೇಗೆ ನೋಡ್ತಾರೆ, ಹೇಗೆ ನೋಡಬಾರ್ದು ಅನ್ನೋದು ಹೇಳ್ತಾ ಇರ್ತೀನಿ. ಹೀಗೆ ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನನ್ನ ಹೀಗೆ ಬೆಳೆಸ್ತಾರೆ, ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬೈ ಬಾಯ್.